ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಂದು ಇನ್ನೂ ಒಂದು 4 ಬಾಳೆಹಣ್ಣು ಮಿಕ್ಕಿತ್ತು. ಅದು ನೋಡಿ, ಹಣ್ಣು ತುಪ್ಪ ಮಾಡೋಕ್ಕೆ ತೋರಿಸ್ತೀನಿ ನಿಮಗೆ. ಆಮೇಲೆ ಫ್ರೆಂಡ್ಸ್, ನಾನು ಇದು ಗ್ರೈಂಡರ್ ತಂದಾಲೆ ಒಂದು 4 ವರ್ಷ ಆಯಿತು. ತಂದಾಗಿಂದನೂ ನಾನು ತೆಂಗಿನಕಾಯಿದು ಒಂದು ಅದರಲ್ಲಿ ರೀಫಿಲ್ ಬರುತ್ತೆ, ಅದರಲ್ಲಿ ನಾನು ಕಾಯಿ ತುರಿದಿಲ್ಲ. ನೋಡೋಣ ಇವತ್ತು ತುರಿಯೋಣ ಅಂತ ಒಂದು 4 ತುರಿದು ಎತ್ತಿಟ್ಕೊತೀನಿ ಫ್ರಿಜ್ಗೆ. ಕಿಚನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಇವಾಗ ಇದು ಎತ್ತಿಟ್ಕೊಂಡಿದ್ದೀನಿ ನೋಡಿ, ಇದು ತೆಗ್ದಿದ್ದೀನಿ ತೆಂಗಿಂದ. ಆಮೇಲೆ ಫ್ರೆಂಡ್ಸ್, ಇದು ಬಂದು ನೋಡಿ ಹಿಟ್ಟು ಬರುತ್ತಲ್ಲ, ಹಿಟ್ಟು ಕಲಸೋದು, ಗೋಧಿ ಹಿಟ್ಟಲ್ಲಿ. ಒಂದು ನಿಮಿಷ ನೋಡಿ, ಈ ಥರ ಇದು ಹಸಿಟ್ಟು ಕಲಸೋದು. ಹಿಟ್ಟು ಹಾಕಿ ಕಲಿಸ್ತೀವಲ್ಲ, ಅದು ಒಂದು ಬಂದಿದೆ. ಇದು ಹೊಸದಲ್ಲ ಫ್ರೆಂಡ್ಸ್, ನಂದು ಗ್ರೈಂಡರ್ ಹಳೇದೆ ನೋಡಿ. ಇವತ್ತು ಕಾಯಿ ತುರಿಯೋಣ ಅಂತ ಇದನ್ನು ಹಾಕ್ತಾಯಿದ್ದೀನಿ. ಒಂದು ನಿಮಿಷ. ನೋಡೋಣ ಫ್ರೆಂಡ್ಸ್, ಫಸ್ಟ್ ನಾನು ಕಾಯಿ ತುರಿತೇನೆ. ನೋಡೋಣ ಬನ್ನಿ, ಇದೇ ಕಾಯಿ ತುರಿಯೋಣ. ಈ ಕಡೆ ತಿರ್ಸ್ಕೊತೀನಿ, ನನಗದು ಆಫ್ ಮಾಡೋಕೆ ಆನ್ ಮಾಡೋಕ್ಕೆಲ್ಲ ಗೊತ್ತಾಗುತ್ತಲ್ಲ. ನೋಡಿ, ಈ ಥರ ಇವೆ. ಅದು ತಿರುಗ್ತಾ ಇದೆ. ಇವಾಗೆ ಸ್ವಲ್ಪ ಕಾಯಿ ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೇನಿಲ್ಲ, ಈಜಿ ಈ ಥರ ಇಟ್ಕೋಬೇಕಷ್ಟೇ, ಬಿಗಿಯಾಗಿ ಸ್ವಲ್ಪ ಈ ಥರ. ಈ ಥರ ನೋಡಿ, ಒಂದೆಲ್ಲ ಕಾಯಿ ತುರಿದಾಯ್ತು. ನೋಡಿ ಎಷ್ಟು ತುರಿದಿನಿ, 1 2 ಮತ್ತು 3. ಇದು ಒಂದು ಇರಲಿ ಫ್ರೆಂಡ್ಸ್, ಯಾಕೆಂದರೆ ಏನಕ್ಕಾದ್ರೂ ಕಟ್ ಮಾಡಾಕ್ತೀವಲ್ಲ ರೊಟ್ಟಿ, ಏನಕ್ಕಾದ್ರೂ ಇದಕ್ಕೆ. ನೋಡಿ, ಇವಾಗ ಆಫ್ ಮಾಡ್ತೀನಿ ಬನ್ನಿ. ನೋಡಿ ಎಷ್ಟು ಕಾಯಿ. ಯಾಕೆ ಗೊತ್ತಾ, ನಾವು ಕೆಲ್ಸಕ್ಕೆ ಹೋಗೋರು ಅವಾಗ ಕಾಯಿ ತುರ್ಕೊಳಕ್ಕಾಗಲ್ಲ. ತೆಗೆದು ಒಂದು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ಇದು ಇದರಲ್ಲೇ ಬಂದಿರುತ್ತಲ್ಲ. ಎಷ್ಟಾಗುತ್ತೆ, ಒಂದು ನಿಮಿಷ. ಟೈಟ್ ಆಗಿದೆ, ನಿಮಿಷ. ಬಾಕ್ಸ್ಗೆ ಕಾಯಿತ್ತು ನೋಡಿ, ಈ ಥರದಕ್ಕೊಂದು ಕೆತ್ತಿಟ್ಕೊಂಡು ಆಯಿತು. ಎಷ್ಟು ಹುಡಿಯಾಗಿ ಬಂದಿದೆ ನೋಡಿ. ರುಬ್ಬಕ್ಕಾದರೂ ಹಾಕೋಬೋದು ನೀವು, ಏನಕ್ಕಾದರೂ ನೋಡಿ. ಬನ್ನಿ, ನಿಮಿಷ. ನೋಡಿ, ಫ್ರಿಜ್ಗೆ ಇಟ್ಕೊಂಡ್ರೆ ಆಯಿತು. ಇದೇ ನನಗೊಂದು ವೀಕ್ ಆಗುತ್ತೆ. ನಿಮಿಷ. ಆಮೇಲೆ ಫ್ರೆಂಡ್ಸ್, ನಾನು ಹೆಂಗೂ ಇವಾಗ ಹಣ್ಣು ತುಪ್ಪಕ್ಕೆ ಕಾಯಿ ಹಾಕಬೇಕಲ್ಲ ನೋಡಿ, ಹಾಕ್ತಾಯಿದ್ದೀನಿ. ಅದು ಹಣ್ಣು ಮಿಕ್ಕಿತ್ತು, ಸ್ವಲ್ಪ ಇದಾದರೆ ಸ್ವಲ್ಪ ಚೆನ್ನಾಗಿ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ. ಅದೇ ಫ್ರೆಂಡ್ಸ್ ನೋಡಿ.
ಏನಿಲ್ಲ ಅಂದರೆ ಹುಷಾರಾಗಿ ಸ್ವಲ್ಪ ಅದನ್ನು ಇಟ್ಕೋಬೇಕು ಅಷ್ಟೇ. ನೋಡಿ ರೆಡಿ ಆಯಿತು, ಎಲ್ಲ ಹಾಕಿದ್ದೀನಿ. ಫ್ರೆಂಡ್ಸ್ ಬನ್ನಿ ಇವಾಗ ಚಪಾತಿ ಇಟ್ಟು ಅದರಲ್ಲೇ ಕಲಿಸ್ಕೊಳ್ಳೋಣ. ನೋಡೋಣ, ನಾನು ಯಾವಾಗಲೂ ಇದ್ರಲ್ಲಿ ಕಲಸೇ ಇಲ್ಲ. ನೋಡಿ ಸಾಲ್ಟು, ಸ್ವಲ್ಪ ಆಯಿಲ್, ಒಂದು ಸ್ಪೂನು, ಇನ್ನೂ ಆನ್ ಮಾಡಿಲ್ಲ. ಇವಾಗ ಆನ್ ಮಾಡಿ ನೀರು ಹಾಕೋಣ. ನೋಡಿದ್ರಲ್ಲ ಫ್ರೆಂಡ್, ಕಾಯಿ ತುರಿದಾಯಿತು ಮತ್ತು ಹಿಟ್ಟನ್ನು ಕಲಸಾಯಿತು. ಇವಾಗ ಮಾಮೂಲಿ ಅದಕ್ಕೆ ಕಲ್ಲು ಹಾಕ್ಬೇಕಲ್ಲ, ಕಲ್ಲಿಡಬೇಕು. ನೋಡಿ ಗೋಧಿ ಹಿಟ್ಟು ಆಯಿತು. ಬ್ರಷ್ ವಾಶ್ ಮಾಡಿದ್ದೀನಿ. ಫ್ರೆಂಡ್ಸ್ ಇದನ್ನು ವಾಶ್ ಆಯಿತು. ಇದೆರಡು ನಾನು ಬೇರೆ ಕಡೆ ಇಟ್ಕೊತೀನಿ. ಇವಾಗ ನೋಡಿ ಗೋಧಿ ಹಿಟ್ಟಾಯಿತು, ಕಲಸಿ ಮಾರ್ನಿಂಗ್ಗೆ ಬೆಳಗ್ಗೆ ಇದನ್ನೊಂದು ಇದಕ್ಕೆ ಬಟ್ಲಿಗೆ ಹಾಕಿಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಕೆಲವು ನಿಮಿಷ. ಇದಕ್ಕೆ 2 ಏಲಕ್ಕಿ ಕಾಯಿ ಪುಡಿ, ಅದು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಇವಾಗ ಬೆಲ್ಲ ಸಕ್ಕರೆ ಹಾಕ್ತೀನಿ. ಇದಕ್ಕೆ ಸಕ್ಕರೆನೂ ಹಾಕ್ಬೋದು, ನೀವು ಬೆಲ್ಲನೂ ಹಾಕೋಬೋದು. ಆದರೆ ಬೆಲ್ಲ ತುಂಬ ಒಳ್ಳೆಯದು ಮತ್ತು ಚೆನ್ನಾಗಿರುತ್ತಲ್ಲ. ನೋಡಿ ನಿಮಗೆ ಸಿಹಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಮಿಕ್ಸ್ ಮಾಡಿಟ್ಟರೆ ಮುಗೀತು ಫ್ರೆಂಡ್ಸ್. ಹಣ್ಣು ತುಪ್ಪ, ಇದಕ್ಕೆ ತುಪ್ಪ ಎಲ್ಲ ಹಾಕ್ತಾರೆ, ಅಂದರೆ ಏನೋ ನನಗೆ ತುಪ್ಪದ ಸ್ಮೆಲ್ ಅಷ್ಟಕ್ಕಷ್ಟೇ. ಇದಕ್ಕೆ ಹಾಕಿದ್ರೆ ನಾನು ಹಂಗೆ ಹಾಕ್ತೀನಿ. ಇದು ಇವಾಗ ಸಾಯಂಕಾಲ ಮಾಡ್ತಾ ಇದ್ದೀನಿ, ಹಣ್ಣೆಲ್ಲ ಜಾಸ್ತಿ ಇತ್ತಲ್ಲ ಅದಕ್ಕೆ. ಸ್ವಲ್ಪ ಸಕ್ಕರೆ ಕರಗಿದ್ರೆ ಆಯ್ತಿದ್ದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ. ಸ್ವೀಟ್ ಸಾಕು. ಸ್ವೀಟ್ ತಿನ್ನೋರು ಜಾಸ್ತಿ ಹಾಕೋದು. ಬೆಳಗ್ಗೆ ಆಗಿದೆ, ಕಾಯಿ ತುರಿ ಆಯಿತು, ಇದಾಯಿತು. ಇವಾಗ ಇದೆಲ್ಲ ಎತ್ತಿಕ್ಬಿಟ್ಟು ಚಟ್ನಿ ಇದೆ ಬಿಸಿ ಮಾಡಿ ರೈಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.